In last class, we have discussed need for tools, classification of tools. In classification of tools, majorly we have discussed functional or regressional testing tools, performance or load testing tools, testing process management tools. Today, our next concept is benefits of tool. The potential benefits of the tools are in manual testing, a test engineer may test a particular functionality of a software and report a bug. Sometimes it is difficult for another test engineer to repeat the same test and check whether the same bug is appear. If the testing is done by using a tools, the repeatability can be ensured as the test cases and test results are stored. ಅಂದ್ರೆ ನೀವು ಮ್ಯಾನ್ಯಲ್ ಆಗಿ ಮಾಡಬೇಕಾದ್ರೆ ಒಬ್ಬ ಟೆಸ್ಟ್ ಇಂಜಿನಿಯರ್ ಏನು ಫೈಂಡ್ ಔಟ್ ಮಾಡಿರ್ತಾನೋ ಆ ಬಗ್ನ ಅದೇ ಟೆಸ್ಟ್ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ಇನ್ನೊಬ್ಬ ಟೆಸ್ಟ್ ಇಂಜಿನಿಯರು ಅದನ್ನ ರಿಪ್ರೊಡ್ಯೂಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಅದೇನೇ ನೀವು ಟೂಲ್ಸ್ನ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡೋದ್ರಿಂದ ಅಲ್ಲಿ you can ensure that test cases and test results are stored. Next benefits is when testing is done manually, test engineer may say vaguely the software is not reliable or software is not working well. Using testing tools, the testing can be made objectively. ಅಂದರೆ ನೀವು ಮ್ಯಾನ್ಯಲ್ ಆಗಿ ಟೆಸ್ಟ್ ಮಾಡಬೇಕಂದ್ರೆ ಸುಮ್ಮನೆ ಬೇಕಾಬಿಟ್ಟು ರಫ್ ಆಗಿ ಟೆಸ್ಟ್ ಮಾಡಬೇಕಾದ್ರೆ ವಿ ಕ್ಯಾನ್ ಸಾಫ್ಟ್ವೇರ್ ಇಸ್ ನಾಟ್ ರಿಲಿಯಬಲ್ ಆರ್ ಸಾಫ್ಟ್ವೇರ್ ಇಸ್ ನಾಟ್ ವರ್ಕಿಂಗ್ ವೆಲ್ ಅಂತ ಹೇಳ್ತಾರೆ. ಸೊ ಅದನ್ನೇ ನೀವು ಟೂಲ್ಸ್ನ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡೋದ್ರಿಂದ ನೀವೊಂದು ಹೇಮ್ ಇಟ್ಕೋಬೋದು ಅಥವಾ ಆಬ್ಜೆಕ್ಟಿವ್ ಆಫ್ ಆನ್ ಅಪ್ಲಿಕೇಶನ್ ಏನಿದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಟೆಸ್ಟ್ ಮಾಡ್ತೀರಾ. ಸೊ ಇಟ್ ಈಸ್ ನಾಟ್ ಎ ಬೋರಿಂಗ್ ಪ್ರೊಸೆಸ್ ವೈಲ್ ಡೂಯಿಂಗ್ ಎನ್ ಆಟೋಮೇಷನ್ ಟೆಸ್ಟಿಂಗ್. Next benefit is in regression testing for human beings, repetitive work is very boring and unproductive. Tools are extremely useful for regression testing. ಸೊ ರಿಗ್ರೆಷನ್ ಟೆಸ್ಟಿಂಗ್ ಅಂದರೆ ಇಟ್ ಈಸ್ ಅ ರಿಪಿಟೇಟಿವ್ ಟೆಸ್ಟ್ ಕೇಸಸ್ನ ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ರಿಪಿಟೇಟಿವ್ ಟೆಸ್ಟ್ ಕೇಸಸ್ ಇಟ್ ವಿಲ್ ಎನ್ಶೂರ್ it is not affected to other functionality of an application. So most of the tester finds the problem with time required to write a long test script to perform testing, especially when it is regression testing, and this will take a hell lot of time testers and delivery of the bug free application. Now, next benefit is for in if performance or load or stress testing, it is done manually for client server and web application. Lot of infrastructure and manpower are required. If tools are used for testing can be done with minimal infrastructure and manpower. ಇವಾಗ ನೀವು ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನೀವು ಥ್ರೂಪುಟ್ ಮತ್ತು ರೆಸ್ಪಾನ್ಸ್ ಟೈಮ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ನೀವು ರೆಸ್ಪಾನ್ಸ್ ಟೈಮ್ನ ಚೆಕ್ ಮಾಡಬೇಕು ಅಂದರೆ ಇವಾಗ ಒಂದು ಲಾಗಿನ್ ಅಪ್ಲಿಕೇಶನ್ ಅಂತ ಅಂದ್ಕೊಂಡ್ರೆ ಅಟ್ ಎ ಟೈಮ್ 1,000 or 1,000,000 ನಂಬರ್ ಆಫ್ ಯೂಸರ್ಸು ಅದನ್ನು ಆಕ್ಸೆಸ್ ಮಾಡ್ತಿರ್ತಾರೆ. ಅದ್ರದ್ದು ರೆಸ್ಪಾನ್ಸ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೀವು ಮ್ಯಾನ್ಯಲ್ ಆಗಿ ಮಾಡ್ತೀರಾ ಅಂದರೆ ನೀವು ಮ್ಯಾನ್ಯಲ್ ಆಗಿ ಅಟ್ ಎ ಟೈಮ್ 100 ಯೂಸರ್ಸು ಆ ಅಪ್ಲಿಕೇಶನ್ನ ಲಾಗಿನ್ ಆಗಬೇಕು ಅಂದರೆ ಯು ನೀಡ್ 100 ಸಿಸ್ಟಮ್ಸ್ ಅಥವಾ 100 ಮ್ಯಾನ್ ಪವರ್ಸ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸು ಆ ಟೆಸ್ಟಿಂಗ್ನ ಪರ್ಫಾರ್ಮ್ ಮಾಡೋಕ್ಕೆ ಬೇಕಾಗುತ್ತೆ. ಅದನ್ನೇ ಟೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡೋದ್ರಿಂದ ಇಟ್ ಕ್ಯಾನ್ ಬಿ ಡನ್ ವಿತ್ ಮಿನಿಮಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮ್ಯಾನ್ ಪವರ್. ಅದರಿಂದ ನೀವು ರೆಡ್ಯೂಸ್ ಮಾಡ್ಬೋದು ಏನು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮ್ಯಾನ್ ಪವರ್ ಇದೆಯೋ ಅದ್ರ ಕಾಸ್ಟ್ನ. ಸೊ ನೆಕ್ಸ್ಟ್ ಬೆನಿಫಿಟ್ ಈಸ್ ಫಾರ್ ಮ್ಯಾನೇಜಿಂಗ್ ದಿ ಪ್ರೊಸೆಸ್ ಇನ್ವಾಲ್ವ್, ಎಸ್ಟಿಮೇಟಿಂಗ್ ದಿ ರಿಸೋರ್ಸಸ್, ಮ್ಯಾಪಿಂಗ್ ದಿ ರಿಕ್ವೈರ್ಮೆಂಟ್ಸ್ ಟು ದಿ ಟೆಸ್ಟ್ specification, assigning the priorities to the bugs, assigning the bugs to the test engineer for rectification, following up the status, etc. All this can be done very efficiently by using the tools. ಇವಾಗ ಟೆಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಬಗ್ಝಿಲ್ಲಾ ಝೀರಾ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ನೀವು ಟೆಸ್ಟ್ ಮಾಡೋದ್ರಿಂದ ಅಲ್ಲಿ ನೀವು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಅಂದರೆ ಇವಾಗ ನೀವೇನು ಬಗ್ಗನ್ನ ಇದು ಮಾಡ್ತಿರೋ ಅಥವಾ ಏನು ಟೆಸ್ಟ್ ಸ್ಪೆಸಿಫಿಕೇಷನ್ ಅಂದರೆ it is a document determining what functions and features of the software are to be tested during the test procedure, in what way, how often they must be verified, etc. ಅಂದರೆ ಯಾವ ಥರ ಅಂದರೆ ನೀವು ಇವಾಗ ಟೆಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಬಗ್ಝಿಲ್ಲ ಅಥವಾ ಝೀರಾ ಇದು ಯೂಸ್ ಮಾಡ್ಕೊಂಡು ಇದು ಮಾಡೋದ್ರಿಂದ ಅಲ್ಲಿ ಕೆಲವೊಂದು ನೀವು ಡಾಕ್ಯುಮೆಂಟ್ಸ್ನ ಅಲ್ಲಿ ಹಾಕ್ಬೋದು. ಲೈಕ್ ಟೆಸ್ಟ್ ಪ್ಲಾನರ್ ಆಗ್ಬೋದು, ಟೆಸ್ಟ್ ಕೇಸಸ್ ಆಗಿರ್ಬೋದು, ಅಲ್ಲೆಲ್ಲನೂ ನೀವು ಶೇರ್ ಮಾಡ್ಬೋದು. ಸೊ ಅಲ್ಲಿ ಕೆಲವೊಂದು ಬಾಕ್ಸ್ನ ಹಾಕ್ಬಿಟ್ಟು ಅಸೈನ್ ಮಾಡ್ಬೋದು. ಪರ್ಟಿಕ್ಯುಲರ್ ಡೆವಲಪರ್ಸ್ ಯಾರು ಅದನ್ನು ರೆಕ್ಟಿಫೈ ಮಾಡ್ತಾರೋ ಅವರಿಗೆ ಅಸೈನ್ ಮಾಡ್ಬೋದು ಅಥವಾ ಪ್ರಿಯಾರಿಟೀಸ್ನ ಸೆಟ್ ಮಾಡ್ಬೋದು ವೈಲ್ ಯೂಸಿಂಗ್ ಎ ಟೂಲ್ಸ್. ಇದೆಲ್ಲ ಫಂಕ್ಷನಾಲಿಟಿನ ನೀವು ಪರ್ಫಾರ್ಮ್ ಮಾಡ್ಬೋದು ವೈಲ್ ಯೂಸಿಂಗ್ ಎ
testing tools. Example, Bugzilla Zero. Next benefit is for software with thousands and even million number of lines of code to check whether source code is as per the coding standards can be easily done through tools. ಅಂದ್ರೆ ಇವಾಗ ಒಂದು ಅಪ್ಲಿಕೇಶನ್ ಅಂತ ಅಂದ್ಕೊಂಡ್ರೆ ಅಲ್ಲಿ ಥೌಸಂಡ್ ನಂಬರ್ಸ್ ಆಫ್ ಲೈನ್ ಎಷ್ಟು ತೌಸಂಡ್ 10,000 ಎಷ್ಟು 20,000 ಆ ಥರ ಲೈನ್ಸ್ ಆಫ್ ಕೋಡ್ಸ್ನ ಡೆವಲಪರ್ ಟೆಸ್ಟ್ ಮಾಡಿರ್ತಾರೆ. ಸೊ ನೀವು ಬರ್ದಿರೋ ಅಂಥ ಕೋಡು ಹ್ಯಾಸ್ ಪರ್ ದಿ ಸ್ಟ್ಯಾಂಡರ್ಡ್ಸ್ ಏನು ಕೋಡಿಂಗ್ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿದ್ದಾರೆ ಅದೆಲ್ಲನೂ ಕರೆಕ್ಟ್ ಇದೆಯಾ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ಮ್ಯಾನ್ಯಲ್ ಆಗಿ ಈಚ್ ಲೈನ್ ಬೈ ಲೈನ್ನ ಟೆಸ್ಟ್ ಮಾಡೋಕ್ಕೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಆವಾಗ ನೀವು ಟೂಲ್ಸ್ನ ಫಾರ್ ಎಕ್ಸಾಂಪಲ್ ಪ್ರೊಫೈಲರ್ ಆ ಥರ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂದರೆ ಇಲ್ಲಿ ಕೋಡ್ನ ಟೆಸ್ಟ್ ಮಾಡ್ತಿದ್ದೀರಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನೀವು ಟೈಮ್ನ ಸೇವ್ ಮಾಡ್ಬೋದು. Next benefit for white box testing and to ensure whether the each and every line of code is tested, tools will be ವೆರಿ ಹ್ಯಾಂಡಿ. ಅಂದರೆ ಇವಾಗ ವೈಟ್ ಬಾಕ್ಸ್ ಟೆಸ್ಟಿಂಗ್ ಮಾಡ್ತಿದ್ದೀರಾ ಅಂದರೆ ಇಟ್ ಶುಡ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ವಿ ಕ್ಯಾನ್ ಟೂಲ್ಸ್ ಲೈಕ್ ಪ್ರೊಫೈಲರ್ ಆ್ಯಂಡ್ ಎಕ್ಸೆಟ್ರಾ. ಅಂದರೆ ನೀವು ಟೂಲ್ಸ್ನ ಯೂಸ್ ಮಾಡಬೇಕು. ಯಾಕಂದರೆ ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂದರೆ ಅದು ಕೋಡ್ ಟೆಸ್ಟಿಂಗ್ ಮಾಡೋದ್ರಿಂದ ಈಚ್ ಆ್ಯಂಡ್ ಎವ್ರಿ ಲೈನ್ ಆಫ್ ಎ ಕೋಡ್ ಈಸ್ ಟೆಸ್ಟೆಡ್ ಆ್ಯಂಡ್ ಟೂಲ್ಸ್ ವಿಲ್ ಬಿ ವೆರಿ ಹ್ಯಾಂಡಿ ಆಗಿರಬೇಕು. ಅಂಥ ಪರ್ಪಸ್ಸಲ್ಲಿ ಇದು ತುಂಬ ಬೆನಿಫಿಟ್ ಆಗುತ್ತೆ ಟೂಲ್ಸ್ನ ಯೂಸ್ ಮಾಡೋದು. ನೆಕ್ಸ್ಟ್ ಬೆನಿಫಿಟ್ ಈಸ್ ಫಾರ್ ದಿ ಟೆಸ್ಟ್ ಡಾಕ್ಯುಮೆಂಟ್ಸ್. ಅಂದರೆ ಇವಾಗ ಟೆಸ್ಟ್ ಡಾಕ್ಯುಮೆಂಟ್ಸ್ ಅಂದರೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ನ ಯೂಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಟೆಸ್ಟ್ ಪ್ಲಾನ್, ಟೆಸ್ಟ್ ಕೇಸಸ್, ಟೆಸ್ಟ್ ಲಾಗ್, ಟೆಸ್ಟ್ ರಿಸಲ್ಟ ಎಕ್ಸೆಟ್ರಾ ಕ್ಯಾನ್ ಬಿ ಆರ್ಚಿವ್ ಎಫಿಷಿಯೆಂಟ್ಲಿ ಆ್ಯಂಡ್ ಮ್ಯಾನೇಜ್ಡ್ ಬೈ ಯೂಸಿಂಗ್ ಎ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಸೊ ನೀವೇನು ಡಾಕ್ಯುಮೆಂಟ್ಸ್ ಇರುತ್ತೋ ಅದನ್ನೆಲ್ಲನೂ ನೀವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ QC, ಜೀರಾ ಆ ಥರ ನೀವು ಬಗ್ಸಿಲ್ಲ ಆ ಥರ ಟೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫೈಲ್ಸ್ನೆಲ್ಲನೂ ಒಂದು ಫೋಲ್ಡರ್ ಮಾಡಿಬಿಟ್ಟು ಇನ್ ಫ್ಯೂಚರ್ ಯೂಸ್ ಏನಿದೆಯೋ ಅದಕ್ಕೆಲ್ಲ ಪರ್ಪಸ್ಗೆ ನೀವು ಅಲ್ಲಿ ಸ್ಟೋರ್ ಮಾಡಿಡ್ಬೋದು. ಅದೆಲ್ಲ ಸ್ಟೋರಿಂಗ್ ಪರ್ಪಸ್ ಎಲ್ಲನೂ ಟೂಲ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ಇಟ್ ಈಸ್ ಈಸಿ ಟು ಯೂಸ್. ನೆಕ್ಸ್ಟ್ ಬೆನಿಫಿಟ್ ಈಸ್ ಫಾರ್ ಟೆಸ್ಟ್ ಮೆಟ್ರಿಕ್ಸ್ ಕ್ಯಾನ್ ಬಿ ಈಸಿಲಿ ಮೆಷರ್, ಅನಲೈಸ್ಡ್ ಆ್ಯಂಡ್ ಆರ್ಚಿವ್ಡ್. ಎಕ್ಸಾಂಪಲ್, number of defects and severity of defects, the number of incident reports, productivity of the test engineer, residential defect, etc. ಅಂದರೆ ಇವಾಗ ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫೆಕ್ಟ್ಸ್ ಇರುತ್ತೆ ಅದು ಸಿವಿಯಾರಿಟಿನ ಸೆಟ್ ಮಾಡಬೇಕು, ಎಷ್ಟು ಡಿಫೆಕ್ಟ್ಸ್ ಇದೆ, ಅದರದ್ದು ಪ್ರಿಯಾರಿಟಿ ಏನು, ಸಿವಿಯಾರಿಟಿ ಏನು, ಅದರಲ್ಲಿ ಅದನ್ನೆಲ್ಲ ಗ್ರೂಪ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಮ್ಯಾನ್ಯಲಾಗಿ. ಅದೇ ಟೂಲ್ಸಲ್ಲಿ ನೀವು ಇವಾಗ ಲೇಬಲಿಂಗ್ ಮಾಡ್ಬೋದು ಪ್ರಿಯಾರಿಟೀಸ್ನ P1, P2, P3 ಆ ಥರ, ಅಥವಾ ಸಿವಿಯಾರಿಟಿ ಅದನ್ನು ಕೂಡ ನೀವು ಲೇಬಲಿಂಗ್ ಮಾಡೋದ್ರಿಂದ ಟೂಲ್ಸ್ ಯೂಸ್ ಮಾಡಿಕೊಂಡು ಅದು ಈಸಿಯಾಗಿ ನೀವು ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ನೀವು ಟೂಲ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಟೆಸ್ಟಿಂಗ್ ಮಾಡೋಕ್ಕೆ. ಸೊ ಬೆನಿಫಿಟ್ಸ್ ಆಫ್ ಟೂಲ್ಸ್ ಏನಂದರೆ ಇವಾಗ ಮ್ಯಾನ್ಯಲಾಗಿ ಏನೇನು ಕೆಲಸ ಮಾಡಬೇಕಾದ್ರೆ ಎಷ್ಟು ಡಿಫಿಕಲ್ಟ್ ಆಗುತ್ತೋ ಅದಕ್ಕೆಲ್ಲನೂ ಪರ್ಟಿಕ್ಯುಲರ್ ಟೂಲ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನೀವು ಟೆಸ್ಟಿಂಗ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಎಸ್ಪೆಷಲಿ ಇಟ್ ಈಸ್ ಫಾರ್ ಎ ರಿಗ್ರೆಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗಿಗೆ you must and should use the testing tools, otherwise it is very difficult to test an application. So ಆಮೇಲೆ ವೈಟ್ ಬಾಕ್ಸ್ ಟೆಸ್ಟಿಂಗಿಗೂ ಇಟ್ ಈಸ್ ವೆರಿ ಡಿಫಿಕಲ್ಟ್ ವೈಲ್ ಡೂಯಿಂಗ್ ಆ್ಯಂಡ್ ಮ್ಯಾನ್ಯಲ್ ಟೆಸ್ಟಿಂಗ್. ಸೊ ನೀವು ಆವಾಗ ಪ್ರೊಫೈಲರ್ ಆ ಥರ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ನೀವು ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಥವಾ ಏನು ಯೂನಿಟ್ ಟೆಸ್ಟಿಂಗ್ ಇದೆಯೋ ಅದನ್ನೆಲ್ಲನೂ ಮಾಡಬೇಕಾಗುತ್ತೆ. ಮತ್ತು ಮ್ಯಾನ್ಯಲಾಗಿ ಎಲ್ಲ ಇದನ್ನು ಮ್ಯಾನ್ಯಲಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸೆಲ್ ಶೀಟ್ನ ಅಥವಾ ಏನಾದರೂ ನಿಮ್ಮ ಸಿಸ್ಟಮ್ ಇದೆ ಅಂದರೆ ಅಲ್ಲಿ ಫೋಲ್ಡರ್ಸ್ನೆಲ್ಲ ಮ್ಯಾನೇಜ್ ಮಾಡೋದು ಈಸಿ ಆಗುತ್ತೆ, ಯಾರೋ ಬಂದು ಡಿಲೀಟ್ ಮಾಡ್ತಾರೆ. ಸೊ ಇವಾಗ ಟೂಲ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನೀವು ಯಾರು ಅಪ್ಡೇಟ್ ಮಾಡಿದ್ದಾರೆ, ಯಾರು ಮಾಡಿಫಿಕೇಷನ್ ಮಾಡಿದ್ದಾರೆ, ಸೊ ಯಾರು ನ್ಯೂ ಬಗ್ನ ಅಪ್ಲೋಡ್ ಮಾಡಿದ್ದಾರೆ, ಏನು ಡಾಕ್ಯುಮೆಂಟ್ಸ್ ಇದೆ ಅದು ಎಲ್ರಿಗೂ ಅವೈಲೇಬಲ್ ಇರುತ್ತೆ. ಯಾರಾದ್ರು ಡಿಲೀಟ್ ಮಾಡಿದ್ರು ನೀವು ಬ್ಯಾಕಪ್ನ ತೊಗೋಬೋದು. ಸೊ ಹಂಗಾಗಿ ಟೂಲ್ಸ್ನ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡೋದು ಇಟ್ ಈಸ್ ವೆರಿ ಬೆನಿಫಿಟ್. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್.